ಬಟ್ ಇವಾಗ ಸೀನಿಯರ್ ಅವರೇನಾ ಬಿಗ್ ಬಾಸ್ ಅಲ್ಲಿ? ಯಾರು ಅವರು ಚೈತ್ರ ಕೊಟ್ಟವರು ಇವ್ರು ಸೀನಿಯರ್ ಹೊಸಿ ಜನ ಇಲ್ಲ. ಸೀನಿಯರು ಬಿಗ್ ಬಾಸ್ ಸೀನಿಯರ್ ಆಗೋಯ್ತದೆ, 12 ವರ್ಷ ಆಯ್ತು. ಸರ್. ಬಿಗ್ ಬಾಸ್ ಸೀನಿಯರು, ಸೆಕೆಂಡ್ ಸೀನಿಯರು 3 ವಯಸ್ಸಲ್ಲೂ ಅಷ್ಟೇ. ಸೀನಿಯರು, ಸೆಕೆಂಡು, ಇನ್ನೊಂದು ಸರಿ ಹೇಳ ಜೋರಾಗಿ. ಬಿಗ್ ಬಾಸ್ ಅಲ್ವೇ ಫಸ್ಟ್ ಸೀನಿಯರು, ಸೆಕೆಂಡ್ ಸೀನಿಯರ್, 3ನೇ ಸೀನಿಯರು. ವಯಸ್ಸಿನಲ್ವೇ ಫಸ್ಟು, ಸೆಕೆಂಡು, 3. ಇಲ್ಲಿ ಕಾಮಿಡಿ ಮಾಡ್ತಿರಲ್ಲ, ಇಲ್ಲಿ ಕಾಮಿಡಿ ಮಾಡ್ತಿರಲ್ಲ ಅಂತ. ಚಂದ್ರಬಾಬು ಅವ್ರನ್ನ ಟೀನೇಜ್ ಕಳೆದಿಲ್ಲ. ಅಲ್ಲೇ ನೋಡಿ ಮಾಡಿದ್ರೆ ಅಲ್ಲ ಅದು ಸಿನಿಮಾದಲ್ಲಿ ಬಿಡಿ ಎಲ್ಲ ಮುಚ್ಚೋಗ್ಬಿಡುತ್ತೆ. ಎಲ್ಲ ಇನ್ನೂ ಪ್ರತಿಭೆಗಳು ಅವರೇ ಬಿಗ್ ಬಾಸ್ ಹೋಗೋರು, ಹೋಗ್ಲಿ, ಎಲ್ಲರೂ ಒಳ್ಳೇದಾಗಲಿ, ಗಣಪತಿ ಆಶೀರ್ವಾದ ಇದ್ದೇ ಇರುತ್ತೆ. ನಾವೆಲ್ಲ ಹೋಗಿ ಬಂದಾಯ್ತು ಸಾಕು. ಇನ್ನು ನೆಕ್ಸ್ಟ್ ನಗ್ಸು, ಜನಗಳಿಗೆ ನಗ್ಸುವಂಥ ಕಾರ್ಯಕ್ರಮಗಳು ಮಾಡೋಣ. ನಾನು ಗಿಚ್ಚಿಗಿಲಿಯಲ್ಲಿ ಕಲಾವಿದ. ಈಗ ಸೀಸನ್ 4 ಬರ್ತಾ ಇದೆ. ಗಿಚ್ಚಿಗಿಲಿಗಿಲಿ ದೊಡ್ಡವರಲ್ಲ, ಜೂನಿಯರ್ಸ್. ನಾವು ಈಗ ತೊಟ್ಲು ತಗೊಂಡು ಹೋಗ್ಬೇಕು ಅಷ್ಟೇ. ಈಗ ಮಕ್ಕಳನ್ನ ಹಾಕೊಂಡು ತೂಗಬೇಕು, ನಿದ್ದೆ ಬತ್ತಾ ನಿದ್ದೆ ಮಾಡಿಸ್ಬೇಕು, ಆಮೇಲೆ ಹೇಳ್ಸ್ಬೇಕು, ಕಾಮಿಡಿ ಮಾಡಬೇಕು. ಭಾಳ ಕಷ್ಟ. ನೋಡೋಣ ಹೆಂಗಾಗುತ್ತೆ ಅಂತ. ಈ ಸೀಸನ್ ಮಕ್ಕಳನ್ನ ಸಾಕು ಅಭ್ಯಾಸ ಇದೆ ಅಂತ ಇತ್ತು. ನಮ್ಗೆ ಸಾಕು ನಾವು ಮಕ್ಕಳಾಗಿದ್ದಾಗಲೇ ಸಾಕು ಅನ್ಸ್ಬಿಟ್ಟಿದೆ. ಈ ಮಕ್ಕಳು ಸಾಕದ ಅಲ್ಲ, ಟೈಟಲಲ್ಲೂ ಮಕ್ಕಳು ಅಂತಿದೆಯಲ್ಲ ಜೂನಿಯರು. ಇದರಲ್ಲಿ ಟೈಟಲಲ್ಲೂ ಮಕ್ಕಳು ಅಂತಿದೆ. ಏನ್ ಕೇಸಲ್ಲ ಗಿಚ್ಚಿಗಿಲಿನಲ್ಲಿ ಮಕ್ಕಳನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್ ಏನು ಪಿಕ್ಚರ್ ಅಲ್ಲಿ ಮೇನ್ ಕ್ಯಾರೆಕ್ಟರ್ ಮೇನ್ ಕುಡ್ಕ ಯಾರು? ಇಲ್ಲ 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 ಇವರೇ ಮೇನ್ ಬಾಸ್ ಇವ್ರೆ. ಇವ್ರ ಅಸಿಸ್ಟೆಂಟ್ ನಾನು. ಎಲ್ಲ ಸ್ಟೇಜ್ ಮೇಲೂ ನನ್ನ ಹೇಳಿ ಇಲ್ಲಿ ಹೇಳಿ. ದೊಡ್ಡ ಕುಡ್ಕ ಇವ, ಯಾರು? ಅತಿ ದೊಡ್ಡ ಕುಡ್ಕಿ. ಇದರಲ್ಲಿ ಕುಡ್ಕಿನೂ ಇದ್ದಾಳೆ. ಕುಡ್ಕಿನಿದಾರ? ಅಯ್ಯೋ ಹುಡುಗರ ಸಂಘದ ಅಧ್ಯಕ್ಷರು. ಕರೆಕ್ಟ್ ಹೆಣ್ಮಕ್ಳ ಬಗ್ಗೆ ಹಂಗೆಲ್ಲ ಸುಮ್ಮನೆ ಮಾತಾಡಕ್ ಹೋಗ್ಬೇಡ. ಹೆಣ್ಮಕ್ಳಿಗೆ ಒಂದು ಗೌರವ ಇದೆ. ಯಾರು ಮಾತಾಡ್ತಾರೋ ಅಂತ ಮುಖ ನೋಡಿದ್ರು. ಮೇನ್ ಅಧ್ಯಕ್ಷರು ಇವರಾ? ಆಮೇಲೆ ಇದಕ್ಕೆ ಎಲ್ಲದಕ್ಕಿಂತಲೂ ಇದಕ್ಕೆ ರೈಟ್ರ್ ಯಾರು ಅಂದ್ರೆ ನಮ್ಮ ವೆಂಕಟ್ ಸರ್ ಮಜಾ ಭಾರತಕ್ಕೆಲ್ಲ ಬರೀತಾ ಇದ್ರಲ್ಲ. ತುಂಬಾ ಒಳ್ಳೆ ಗಿಚ್ಚಿಗಿಲಿಗಿಲಿ ಮಜಾ ಭಾರತಕ್ಕೆ ಕಾಮಿಡಿ ಟಾಕೀಸ್ಗೆಲ್ಲ ಬರ್ತಾರಂತ ನಮ್ಮ ವೆಂಕಟ್ ಸರ್. ತುಂಬಾ ನಮ್ಮ ಇದೆಲ್ಲ ಗೊತ್ತಿರೋದ್ರಿಂದ ಒಳ್ಳೆ ಸಾಗರ ಬರ್ದವ್ರೆ. ಏನು ಅಂದರೆ ಟೈಟ್ಲ್ ಮಾತ್ರ ಕೊಡುತ್ತೆ ನನ್ನ ಮಕ್ಕಳು. ಇರೋರು ಯಾರು ಕೊಡುತ್ತಾರೆ. ದೇವ್ರ ಮುಂದೆ ನಿಂತಿದ್ದಿ, ಬೆಳಗ್ಗೆ 8 ಗಂಟೆಗೆ ಎಣ್ಣೆ ಹೊಡೆಯೋ ನೀನು. ಕರೆಕ್ಟ್. ನಾನಂತೂ ಕುಡಿಯಲ್ಲಪ್ಪ, ನಾನು ಯಾವತ್ತೂ ಕುಡ್ದೂ ಇಲ್ಲ. ನಂಗೆ ಅದು ಹೆಂಗಿರುತ್ತೆ ಹೌದು ಟೇಸ್ಟು? ಹೆಂಗಿರುತ್ತೆ ಟೇಸ್ಟು? ಏನೋಪ್ಪ ನಿಮ್ಮಂಥವ್ರು ಗೊತ್ತು, ನಮ್ಗೆ ಗೊತ್ತಿಲ್ಲ. ಅಲ್ಲ ನನಗೂ ಗೊತ್ತಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಪರಮಾತ್ಮ ನೋಡಪ್ಪ ಇಲ್ಲ ನಿಂತವ್ರೆ. ಇದು ಬರೀ ಕಲಾವಿದರು ಅಷ್ಟೇ ಎಲ್ಲ ಕೊಡುತ್ತೆ ನಮ್ಮ ಮಕ್ಕಳು. ಇಡೀ ಚಿತ್ರತಂಡ, ಡೈರೆಕ್ಟ್ರು, ಪ್ರೊಡ್ಯೂಸರ್, ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲ ಮೇನ್ ಅಸೋಸಿಯೇಟ್ ಡೈರೆಕ್ಟರ್ ಅಲ್ಲ, ಅಲ್ಲಿಂದ ಶುರು ಆಗಿರೋದು ಇದು. ಬಿಟ್ರಪ್ಪ ಪಿಕ್ಚರ್ ಕಥೆನೇ ಹೇಳ್ಬಿಡ್ತಾರೆ ಈಗ. ಆಕ್ಚುಲಿ ಕತೆ ಹುಟ್ಟಿದ್ದೆ ಕುಡಿತಾ ಕುಡಿತಾ. ಎಲ್ಲ ಥಿಯೇಟ್ರಲ್ಲೂ ಪಾಪ್ಕಾರ್ನ್ ಸ್ಪಾನ್ಸರ್ ಮಾಡ್ತಾರಲ್ವಾ. ನಮ್ಮ ಸಿನಿಮಾ ನೋಡಬೇಕು ಅಂದರೆ ಒಂದೊಂದು 90 ಸ್ಪಾನ್ಸರ್ ಕೊಡ್ಕೊಂಡು ಸಿನಿಮಾ ನೋಡಿ. ಗೊತ್ತಿನ ಸೀಸನ್ ನಿಮ್ದೆಷ್ಟು 7 ಇನ್ನೊಂದು ಸತ್ಯ ಏನು ಅಂದ್ರೆ ನನ್ ಬರೋಕ್ಕೆ ಇವನೇ ಕಾರಣ. ಏನೋ ಒಂದು ಹೇಳಿದ ಅದು ಸತ್ಯವಾಗ್ಲೂ ಹಂಗೇನಿಲ್ಲ. ಡೋರ್ ತಗೋ ಬಂದಿದ್ರ ಇವ್ರ ಹತ್ರ ಆಚೆ ಬಂದಿದ್ದು ಸತ್ಯವಾಗ್ಲ ಅದು ದೊಡ್ಡ ಒಂದು ಸತ್ಯ ಐತೆ ಇವ್ರೆ. ಬಟ್ ಇಲ್ಲಿ ಹೇಳಂಗಿಲ್ಲ, ಅದು ಹೇಳ್ತೀನಿ. ಏನ್ ಇವನೇ ಸುಮ್ಮ ಕುಂತ್ಕೊ. ಇಲ್ಲ ಅಣ್ಣ, ಇಚ್ಛೆಯಿಂದ ಬಂದಿರೋದು. ಅದ್ರ ಪಕ್ಕದಲ್ಲಿರೋ ಅವರು ಬಿಗ್ ಬಾಸ್ ಅಲ್ಲಿ ಇದ್ದವ್ರೆ. ಹೌದಾ? ಹಾಂ, ಕಮ್ಮಿ ಇಲ್ಲ, ಸಾಮಾನ್ಯ ಅಲ್ಲ. ಎಷ್ಟು ವಾರ ಹೇಳಿದ ಏನೋ ಒಂದು ಎಷ್ಟು ವಾರ 11 ನಿಮ್ದು? ಹಾ? ಎಷ್ಟು ವಾರ? ಅದು ವಾರ ಇಂಪಾರ್ಟೆಂಟ್ ಅಲ್ಲ. ಒಂದು ಒಳ್ಳೆ ಸತ್ಯ ಹೇಳಿದ ಅದು ಸತ್ಯ ಆಯ್ತು. ಅದು ಹಾ? ಸತ್ಯ ಆಯ್ತು. ಇವ್ರು ಹೇಳಿ 100% ಸತ್ಯ. ಕೇಳಿಸ್ಕೊಂಡಿಲ್ಲ, ಮಿಸ್ ಆಯ್ತು ಹಾಗಾದ್ರೆ. ಇಲ್ಲ, ಸತ್ಯ ಹೇಳುತ್ತೆ, ನಿಜವಾಗ್ಲೂ ಸತ್ಯ. ನನಗೆಲ್ಲ ಏನು ಹೇಳಲ್ಲ, ಅಣ್ಣ ಎಲ್ಲ ಹೇಳ್ತೀನಿ ಅಂತಾರೆ, ಯಾವ್ದು ಹೇಳ್ತಾನೆ ಇಲ್ಲ. ಏನು ಹೇಳೋದಿಲ್ಲ. ಸತ್ಯ ಹೇಳ್ತೀನಿ ಅದನ್ನೇ ಎಲ್ಲ ಹೇಳ್ತೀನಿ ಅಂತಂದ್ರೆ ಯಾವ್ದು ಹೇಳ್ತಲ್ಲ. ಆದ್ರೆ ನ್ಯೂಸಲ್ಲಿ ಹೇಳಿದ್ರು, ಕೇಳಿಸ್ಕೊಂಡ್ರ? ಸುದೀಪ್ ಸರ್ ಕೇಳಿದಾಗಲೇ ನಾನು ಹೇಳಿಲ್ಲ, ನಿಮ್ಗೆ ಹೇಳ್ಬಿಡ್ತೀನಿ ಅಂದ್ರಲ್ಲ, ಹಂಗೆ ಅಂತ ಒಂದು ದೊಡ್ಡ ಸತ್ಯ ಐತೆ, ಅದು ಹೇಳಕ್ಕಾಗೋದಿಲ್ಲ. ಬಟ್ ಅದಕ್ಕೆ ಮೂಲ ಮೂಲ ಸೂತ್ರಧಾರ ಹೇಳಿದ ಅದು ಸತ್ಯ.